ಸ್ನೇಹಿತರೆ, ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯ ಮನೆಯನ್ನು ನೀವು ನೋಡಿದ್ದೀರಾ? 170 ಕೋಟಿ ಮೌಲ್ಯದ ಅರಮನೆಯಲ್ಲಿ ಜಗತ್ತಿನ ಅತ್ಯಂತ ಪ್ರಬಲ ರಾಷ್ಟ್ರದ ಅಧ್ಯಕ್ಷರೊಬ್ಬರು ತಂಗಿದ್ದಾರೆ. ಹಾಗಾದ್ರೆ ಆ ಅರಮನೆ ಎಷ್ಟು ಅದ್ಭುತವಾಗಿರಬಹುದು ಅಲ್ವಾ? ಜಗತ್ತಿನ ಶ್ರೀಮಂತ ವ್ಯಕ್ತಿಯೊಬ್ಬನ ಕನಸಿನಿಂದ ಕಟ್ಟಿದ ಈ ಅರಮನೆ ಇಂದು ರಾಜತಾಂತ್ರಿಕ ರಾಜಕೀಯದ ಕೇಂದ್ರ ಬಿಂದುವಾಗಿದೆ. ಸ್ನೇಹಿತರೆ, ಇವತ್ತು ನಾವು ಹೇಳ್ತಾ ಇರೋದು ದೆಹಲಿಯ ಹೈದರಾಬಾದ್ ಹೌಸ್ ನ ಬಗ್ಗೆ. ಡಿಸೆಂಬರ್ 4ರಂದು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ 2 ದಿನಗಳ ಭೇಟಿಗೆ ಬಂದಿದ್ರು. ಪ್ರಧಾನಿ ನರೇಂದ್ರ ಮೋದಿ ಸ್ವತಃ ವಿಮಾನ ನಿಲ್ದಾಣದಲ್ಲಿ ಅವರನ್ನ ಸ್ವಾಗತ ಮಾಡಿದ್ರು. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ವಿಮಾನ ನಿಲ್ದಾಣದಿಂದ ಸಾಮಾನ್ಯ ಕಾರಿನಲ್ಲಿ ಪ್ರಯಾಣಿಸಿದ್ರು. ಈ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆದರೆ ಅದಕ್ಕಿಂತ ಹೆಚ್ಚು ಸದ್ದು ಮಾಡಿದ್ದು ಪುಟಿನ್ ತಂಗಿರುವ ಹೈದರಾಬಾದ್ ಹೌಸ್. ಇದು ಕೇವಲ ಒಂದು ಕಟ್ಟಡ ಅಲ್ಲ, ಬ್ರಿಟಿಷರ ಕಾಲದ ಐಶ್ವರ್ಯದ ಸ್ಮಾರಕ. ಇದು ಹೈದರಾಬಾದ್ನ ಕೊನೆಯ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಅವರ ಕನಸಿನ ಅರಮನೆ. ಮೀರ್ ಉಸ್ಮಾನ್ ಅಲಿ ಖಾನ್ ಅವರ ಆಳ್ವಿಕೆಯ ಕಾಲದಲ್ಲಿ ಅವರು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ. ಒಂದು ಕಾಲದಲ್ಲಿ ಮೀರ್ ಉಸ್ಮಾನ್ ಅಲಿ ಖಾನ್ ಬಳಿ ಅಪಾರವಾದ ಶ್ರೀಮಂತಿಕೆ ಇತ್ತು. ಒಲಿಂಪಿಕ್ ಸ್ವಿಮ್ಮಿಂಗ್ ಪೂಲ್ ತುಂಬುವಷ್ಟು ಮುತ್ತುಗಳು ಅವರ ಬಳಿ ಇದ್ದವು. ಹೈದರಾಬಾದ್ನಲ್ಲಿ ಅವರ ಅರಮನೆಗಳು ಎಷ್ಟಿದ್ದವೋ ಅದಕ್ಕಿಂತಲೂ ಹೆಚ್ಚು ಸಂಪತ್ತು ಇತ್ತು. ಮೀರ್ ಉಸ್ಮಾನ್ ಅಲಿ ಖಾನ್ ಅವರ ಕನಸಿನ ಅರಮನೆಗೆ ಪ್ರಸಿದ್ಧ ವಾಸ್ತುಶಿಲ್ಪಿ ಎಡ್ವಿನ್ ಲ್ಯೂಟಿಯನ್ಸ್ ವಿನ್ಯಾಸವನ್ನ ಮಾಡಿದ್ರು. ಈ ಅರಮನೆಯನ್ನ ಒಂದು ಚಿಟ್ಟೆ ಆಕಾರದಲ್ಲಿ ರೂಪಿಸಲಾಗಿದೆ. ಮುಂಭಾಗದ ಬಾಗಿಲುಗಳು ಷಡ್ಭುಜಾಕೃತಿಯಲ್ಲಿದೆ. ರೆಕ್ಕೆಗಳಂತೆ ಹರಡುವ ದಾರಿ, ಮಧ್ಯದಲ್ಲಿ ಒಂದು ಆಕರ್ಷಕ ಗುಮ್ಮಟ ಇದೆ. ಇದನ್ನು ಮರಳುಗಲ್ಲಿನಿಂದ ಅಲಂಕಾರ ಮಾಡಲಾಗಿದೆ. ಮೊಘಲ್ ಮತ್ತು ಯುರೋಪಿಯನ್ ಶೈಲಿಯ ಮಿಶ್ರಣದಿಂದ ಈ ಭವ್ಯವಾದ ಅರಮನೆಯನ್ನ ಕಟ್ಟಲಾಗಿದೆ. 1920ರ ದಶಕದಲ್ಲಿ ಇದನ್ನು ಕಟ್ಟಲು ಸುಮಾರು 2 ಲಕ್ಷ ಪೌಂಡ್ ಖರ್ಚು ಮಾಡಲಾಗಿದೆ. ಇದನ್ನು ಇವತ್ತಿನ ಮೌಲ್ಯಕ್ಕೆ ಕನ್ವರ್ಟ್ ಮಾಡಿದ್ರೆ ಈ ಅರಮನೆಯ ಬೆಲೆ ಬರೋಬ್ಬರಿ 170 ಕೋಟಿ. ಈ ಅರಮನೆಯಲ್ಲಿ ಒಟ್ಟು 36 ಕೊಠಡಿಗಳಿವೆ. ವಿಶಾಲವಾದ ಅಂಗಳಗಳು, ಕಾರಂಜಿಗಳು, ಸುಂದರವಾದ ಮೆಟ್ಟಿಲುಗಳು, ಬೆಂಕಿ ಹೊತ್ತಿಸುವ ಫೈರ್ ಪ್ಲೇಸ್ಗಳು ಮತ್ತು ರೋಮನ್ ಶೈಲಿಯ ನೆಲಹಾಸುಗಳಿವೆ. ಅಷ್ಟೇ ಅಲ್ಲದೆ ಅಂದಿನ ರಾಜ ಮಹಿಳೆಯರಿಗಾಗಿ ಮಾಡಿದ್ದ ಗುಪ್ತ ವಾಸಸ್ಥಾನ ಕೂಡ ಈ ಭವ್ಯ ಬಂಗಲೆಯಲ್ಲಿ ಇದೆ. ಈ ಅರಮನೆ ಸುಮಾರು 8.2 ಎಕರೆ ವಿಸ್ತೀರ್ಣವನ್ನ ಹೊಂದಿದೆ. ರಾಷ್ಟ್ರಪತಿ ಭವನದ ನಂತರ ದೆಹಲಿಯ 2ನೇ ಅತಿ ದೊಡ್ಡ ಅರಮನೆ ಎಂದ್ರೆ ಅದು ಹೈದರಾಬಾದ್ ಹೌಸ್. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಹೈದರಾಬಾದ್ ರಾಜ್ಯ ಭಾರತದ ಒಕ್ಕೂಟಕ್ಕೆ ಸೇರಲು ನಿರಾಕರಿಸಿತು. 1948ರಲ್ಲಿ ಆಪರೇಷನ್ ಪೋಲೋ ಮೂಲಕ ಭಾರತ ಸರ್ಕಾರ ಹೈದರಾಬಾದ್ ರಾಜ್ಯವನ್ನ ಭಾರತದ ಒಕ್ಕೂಟಕ್ಕೆ ವಿಲೀನಗೊಳಿಸುತ್ತೆ. ಅದರ ನಂತರ ಹೈದರಾಬಾದ್ ಹೌಸ್ ಸರ್ಕಾರದ ಆಸ್ತಿ ಆಗುತ್ತೆ. 1974ರಲ್ಲಿ ಈ ಸುಂದರವಾದ ಅರಮನೆ ವಿದೇಶಾಂಗ ಸಚಿವಾಲಯದ ನಿಯಂತ್ರಣದಲ್ಲಿ ಬಂದು ರಾಜತಾಂತ್ರಿಕ ಅತಿಥಿಗೃಹವಾಗಿ ಪರಿವರ್ತಿತವಾಗುತ್ತೆ. ಈ ಭವ್ಯವಾದ ಅರಮನೆ ರಷ್ಯಾದ ಅಧ್ಯಕ್ಷ ಪುಟಿನ್ ಮಾತ್ರವಲ್ಲದೆ ಅನೇಕ ಜಾಗತಿಕ ನಾಯಕರ ರಹಸ್ಯ ಮಾತುಕತೆಗಳಿಗೆ ಸಾಕ್ಷಿಯಾಗಿದೆ. ಅನೇಕ ಪ್ರಮುಖ ನಾಯಕರು ಇಲ್ಲಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಒಂದು ಕಾಲದಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯ ಮನೆಯಾಗಿದ್ದ ಹೈದರಾಬಾದ್ ಹೌಸ್ ಇಂದು ವಿಶ್ವದ ಅತ್ಯಂತ ಶಕ್ತಿಶಾಲಿಗಳ ಸಭಾಂಗಣವಾಗಿದೆ. ಹೈದರಾಬಾದ್ ಹೌಸ್ ಇಂದು ಭಾರತದ ಐತಿಹಾಸಿಕ ವೈಭವ, ರಾಜತಾಂತ್ರಿಕ ಶಕ್ತಿ ಮತ್ತು ಜಾಗತಿಕ ಗೌರವದ ಸಂಕೇತವಾಗಿ ಬೆಳಗ್ತಾ ಇದೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ.